25 ಏಪ್ರಿಲ್ ಇಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನೋದು ಒಂದು, ಮತ್ತೆ 26 ವೇತನ ಹಿಂಬಾಕಿಯನ್ನು ಕೊಡ್ತೀವಿ ಅನ್ನೋದು ಈಗ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಏನು ಬೇಡಿಕೆಯನ್ನು ಇಟ್ಟಿದ್ರು, 2 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಒಂದು ಬೇಡಿಕೆ ಏನಂದ್ರೆ 35 ತಿಂಗಳ ಕಾಲದ ಒಂದು ಹಿಂಬಾಕಿಯನ್ನು ಕೊಡಬೇಕು ಅಂತ. ಸೊ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ಸಭೆಯನ್ನು ನಡೆಸಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನು ನಡೆಸಿದ್ರು. ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲಿ ಸಹ ಸಭೆಯನ್ನು ಮಾಡಿದ್ವಿ. ಇದಾದ ನಂತರ ಸರ್ಕಾರ ತನ್ನ ನಿರ್ಧಾರವನ್ನು ಕೈಗೊಂಡು ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಿಬ್ಬಂದಿಯನ್ನು ಪ್ರೋತ್ಸಾಹ ಕೊಟ್ಟಿದ್ದೀವಿ. ಆದರೂ ಸಹ ಇದಕ್ಕೆ ಸಂಬಂಧಿಸಿದ 38 ತಿಂಗಳ ಪೈಕಿ ಈ ಒಂದು 14 ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಶನ್ ಮತ್ತು 24 ತಿಂಗಳಲ್ಲಿ 1 ವರ್ಷವನ್ನು ಮೈನಸ್ನಾಗ 12 ತಿಂಗಳ ಒಂದು ವೇತನವನ್ನು ಹಿಂಬಾಕಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆದೇಶ ಆಗಿದೆ. ಜೊತೆಗೆ ಈಗ ಏನು ಈ ಒಂದು 23ವರೆಗೂ ಇತ್ತು, ಅದನ್ನು ನೆಕ್ಸ್ಟ್ ರಿವಿಷನ್ 27ನಲ್ಲಿತ್ತು. ಅದಕ್ಕೆ ಈಗ 23ಕ್ಕೆ ಮಾಡೋದಕ್ಕೆ 25 ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಇನ್ನೂ ಸಹ ಎಷ್ಟು ಪ್ರಮಾಣದ ಒಂದು ಹೆಚ್ಚಳಿಕೆಯನ್ನು ಮಾಡಬೇಕು, ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಚಿವರು ನಮ್ಮ ಮಾರ್ಕೆಟ್ಗಳು ಸೇರಿ ಸೊ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಇದಕ್ಕೆ ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ. ನಾವು ಮಾತನಾಡಿದ್ದೀವಿ, ನಮ್ಮ ಸಚಿವರು ಶಾರ್ಟ್ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 4 MDಗಳು ಸಹ ಒಂದು ಸಭೆಯನ್ನು ಏರ್ಪಡಿಸ್ತೀವಿ. ಅತಿ ಶೀಘ್ರವಾಗಿ ಮಾಡ್ತೀವಿ. ಎಷ್ಟು ಪರ್ಸೆಂಟ್ ಅನ್ನೋದನ್ನ ಆ ಒಂದು ಸಭೆಯಲ್ಲಿ ನಿರ್ಧಾರ. ಈಗ 4 ಗಂಟೆ ತನಕ ಡೆಡ್ಲೈನ್ ಕೊಟ್ಟಿದ್ರು ಸರ್. ಇನ್ ಕೇಸ್ ಇಷ್ಟರೊಳಗಡೆ ಹೇಳಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತವಾಗಿ ನಾವು ಬಸ್ಗಳನ್ನು ನಿಲ್ಲಿಸ್ತೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ರೀತಿ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೀವಿ. ಮಾತುಕತೆ ಅದೇನು, ಯಾಕಂದ್ರೆ ಈಗ ಅಲ್ಲ, ಇದಕ್ಕೆಲ್ಲ ಈಗಾಗಲೇ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ. ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆ ಏನ್ ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ. ಸಚಿವರಿಗೆ ಸರ್, ಬಜೆಟ್ಗೆ ಮುಂಚಿನ ದಿನಾಂಕ ಏನಾದರೂ ಆಗುವ ಸಾಧ್ಯತೆ ಇದೆ ಮೀಟಿಂಗ್ಗೆ? ಮಾನ್ಯ ಸಚಿವರು ಕೊಟ್ಟ ತಕ್ಷಣ ಮಾಡ್ತೀವಿ. ಬಜೆಟ್ಗೆ ಮುಂಚಿತವಾಗಿ ಏನೋ ಸಾಧ್ಯತೆ ಅದನ್ನು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.